ನಮಸ್ಕಾರ. ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಶಿಸ್ತನ್ನು ತರುವ ನಿಟ್ಟಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಅತ್ಯಂತ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಜಾನ್ವರಿ 27, 2026ರಿಂದ ಜಾರಿಗೆ ಬರುವಂತೆ ರಾಜ್ಯದ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳ ಆವರಣದಲ್ಲಿ ಮತ್ತು ಮುಂಬರುವ ವಾರ್ಷಿಕ ಪರೀಕ್ಷೆಗಳ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಅಧಿಕೃತ ಸುತ್ತೋಲೆ ಹೊರಡಿಸಿದೆ. ತಂತ್ರಜ್ಞಾನದ ದುರುಪಯೋಗದಿಂದ ನಡೆಯುವ ಪರೀಕ್ಷಾ ಅಕ್ರಮಗಳಿಗೆ ಕಡಿವಾಣ ಹಾಕಲು ಈ ಡಿಜಿಟಲ್ ಸ್ಟ್ರೈಕ್ ಅನಿವಾರ್ಯವಾಗಿದೆ. ಜಾನ್ವರಿ 27ರಿಂದ ಜಾರಿಯಾಗಲಿರುವ ಹೊಸ ನಿಯಮಗಳು ಶಿಕ್ಷಣ ಇಲಾಖೆಯು ನಿಯಮಗಳನ್ನು ಕೇವಲ ಸಲಹೆಯ ರೂಪದಲ್ಲಿ ನೀಡದೆ ಕಡ್ಡಾಯ ಕಾನೂನಿನಂತೆ ಜಾರಿಗೆ ತರುತ್ತಿದೆ. ಜಾನ್ವರಿ 27ರಿಂದ ವಿದ್ಯಾರ್ಥಿಗಳು ಕಾಲೇಜು ಕ್ಯಾಂಪಸ್ ಒಳಗೆ ಮೊಬೈಲ್ ತರುವುದನ್ನು ನಿರ್ಬಂಧಿಸಲಾಗಿದೆ. ಒಂದು ವೇಳೆ ತಂದರೂ ಅದನ್ನು ಗೇಟ್ ಬಳಿಯೇ ಇರುವ ಲಾಕರ್ಗಳಲ್ಲಿ ಅಥವಾ ನಿಯೋಜಿತ ಸ್ಥಳಗಳಲ್ಲಿ ಇರಿಸುವುದು ಕಡ್ಡಾಯ. ಫೆಬ್ರವರಿ 10ರಿಂದ ಆರಂಭವಾಗುವ ಪ್ರಥಮ ಪಿಯುಸಿ ಮತ್ತು ಫೆಬ್ರವರಿ 28ರಿಂದ ಆರಂಭವಾಗುವ ದ್ವಿತೀಯ ಪಿಯುಸಿ ಪರೀಕ್ಷೆಗಳಿಗೆ ಈ ನಿಯಮ ಅತ್ಯಂತ ಕಠಿಣವಾಗಿ ಅನ್ವಯವಾಗಲಿದೆ. ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್ ತರುವುದು ಕೇವಲ ಶಿಸ್ತಿನ ಉಲ್ಲಂಘನೆಯಲ್ಲ, ಅದು ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಲಾಗುತ್ತಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಂ ಮೂಲಕ ಪ್ರಶ್ನೆ ಪತ್ರಿಕೆಗಳು ಹರಡುವುದನ್ನು ತಡೆಯಲು ಮೊಬೈಲ್ ನಿಷೇಧ ಪ್ರಮುಖ ಅಸ್ತ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಇಯರ್ಫೋನ್ ಮತ್ತು ಸ್ಮಾರ್ಟ್ ವಾಚ್ಗಳ ಮೂಲಕ ನಕಲು ಮಾಡುವ ಜಾಲ ಸಕ್ರಿಯವಾಗಿದೆ. ಇದನ್ನು ತಡೆಯಲು ಯಾವುದೇ ಇಲೆಕ್ಟ್ರಾನಿಕ್ ಸಾಧನಗಳನ್ನು ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ಬಳಸದಂತೆ ನಿರ್ಬಂಧಿಸಲಾಗಿದೆ. ಶಿಕ್ಷಕರು ಮತ್ತು ಸಿಬ್ಬಂದಿಗೂ ನಿಯಮ ಅನ್ವಯವಾಗಲಿದೆ. ಈ ಬಾರಿಯ ಸುತ್ತೋಲೆಯ ವಿಶೇಷವೆಂದರೆ ಇದು ಕೇವಲ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿಲ್ಲ. ಪರೀಕ್ಷಾ ಮೇಲ್ವಿಚಾರಣೆ ನಡೆಸುವ ಶಿಕ್ಷಕರು ಸಹ ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್ ಕೊಂಡೊಯ್ಯುವಂತಿಲ್ಲ. ಪರೀಕ್ಷೆ ಸಮಯದಲ್ಲಿ ಯಾವುದೇ ತುರ್ತು ಮಾಹಿತಿ ವಿನಿಮಯವಿದ್ದರೂ ಕಾಲೇಜಿನ ಸ್ಥಿರ ದೂರವಾಣಿ ಅಥವಾ ಮುಖ್ಯಸ್ಥರ ಅಧಿಕೃತ ವಾಕಿ-ಟಾಕಿ ಬಳಕೆಗೆ ಮಾತ್ರ ಅವಕಾಶ ನೀಡುವ ಸಾಧ್ಯತೆಯಿದೆ. ಹೊಸ ತಂತ್ರಜ್ಞಾನದ ಬಳಕೆಯು ಜಾಮರ್ ಮತ್ತು QR ಕೋಡ್. ಶಿಕ್ಷಣ ಇಲಾಖೆಯು ಕೇವಲ ನಿಷೇಧವನ್ನಷ್ಟೇ ಹೇರುತ್ತಿಲ್ಲ, ಬದಲಿಗೆ ತಾಂತ್ರಿಕವಾಗಿಯೂ ಸಜ್ಜಾಗಿದೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಎಂದು ಗುರುತಿಸಲಾದ ಪರೀಕ್ಷಾ ಕೇಂದ್ರಗಳಲ್ಲಿ ಮೊಬೈಲ್ ಸಿಗ್ನಲ್ ಸಿಗದಂತೆ ಮಾಡಲು ತಾತ್ಕಾಲಿಕ ಜಾಮರ್ಗಳನ್ನು ಅಳವಡಿಸಲು ಉದ್ದೇಶಿಸಲಾಗಿದೆ. ಪ್ರತಿ ವಿದ್ಯಾರ್ಥಿಯ ಪ್ರಶ್ನೆ ಪತ್ರಿಕೆಯಲ್ಲಿ ವಿಶಿಷ್ಟವಾದ QR ಕೋಡ್ ಇರಲಿದೆ. ಒಂದು ವೇಳೆ ಯಾರಾದರೂ ಫೋಟೋ ತೆಗೆದು ಹರಿಬಿಟ್ಟರೆ ಆ ಫೋಟೋ ಯಾರ ಪ್ರಶ್ನೆ ಪತ್ರಿಕೆಯದ್ದು ಎಂಬುದು ಕೇವಲ 5 ನಿಮಿಷಗಳಲ್ಲಿ ಪತ್ತೆಯಾಗಲಿದೆ. ಈ ಹೊಸ ನಿಯಮದ ಅಡಿಯಲ್ಲಿ ತಪ್ಪು ಮಾಡುವವರಿಗೆ ಶಿಕ್ಷಣ ಇಲಾಖೆ ಯಾವುದೇ ರಿಯಾಯಿತಿ ನೀಡುವುದಿಲ್ಲ. ಮೊಬೈಲ್ ಜೊತೆ ಸಿಕ್ಕಿಬಿದ್ದ ವಿದ್ಯಾರ್ಥಿಗಳನ್ನು ತಕ್ಷಣವೇ ಪರೀಕ್ಷೆಯಿಂದ ಹೊರಹಾಕಲಾಗುವುದು ಮತ್ತು ಮುಂದಿನ 3 ವರ್ಷಗಳ ಕಾಲ ಯಾವುದೇ ಪರೀಕ್ಷೆ ಬರೆಯದಂತೆ ನಿರ್ಬಂಧ ಹೇರಲಾಗುವುದು. ಪ್ರಶ್ನೆ ಪತ್ರಿಕೆ ಹಂಚಿಕೆ ಅಥವಾ ವ್ಯವಸ್ಥಿತ ನಕಲು ಪ್ರಕರಣಗಳಲ್ಲಿ ಭಾಗಿಯಾದವರ ವಿರುದ್ಧ ಪೊಲೀಸ್ FIR ದಾಖಲಿಸಲಾಗುವುದು. ಮೊಬೈಲ್ ನಿಷೇಧದಿಂದ ಕೇವಲ ಅಕ್ರಮ ತಡೆಯುವುದು ಮಾತ್ರವಲ್ಲದೆ ಇತರೆ ಪ್ರಯೋಜನಗಳು ಇವೆ. ಪರೀಕ್ಷೆಯ ಅಂತಿಮ ಹಂತದಲ್ಲಿ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾ ಕಿರಿಕಿರಿ ಇಲ್ಲದೆ ಓದಿನ ಮೇಲೆ ಗಮನ ಹರಿಸಲು ಇದು ಸಹಕಾರಿ. ಆರ್ಥಿಕವಾಗಿ ಸಬಲರಾಗಿರುವ ವಿದ್ಯಾರ್ಥಿಗಳು ಗ್ಯಾಜೆಟ್ ಬಳಸಿ ಲಾಭ ಪಡೆಯುವುದನ್ನು ತಡೆದು ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನ ಅವಕಾಶ ಕಲ್ಪಿಸುವುದು ಇಲಾಖೆಯ ಉದ್ದೇಶ. ಪೋಷಕರು ತಮ್ಮ ಮಕ್ಕಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಮೊಬೈಲ್ ತರದಂತೆ ತಿಳಿ ಹೇಳಬೇಕು. ಪರೀಕ್ಷಾ ಹಾಲ್ಗೆ ಮೊಬೈಲ್ ತರುವುದು ನಿಮ್ಮ ಮಗುವಿನ ಭವಿಷ್ಯವನ್ನೇ ಹಾಳು ಮಾಡಬಹುದು ಎಂದು ಶಿಕ್ಷಣ ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾನ್ವರಿ 27ರಿಂದ ಪ್ರತಿಯೊಂದು ಕಾಲೇಜಿನಲ್ಲಿಯೂ ಈ ಬಗ್ಗೆ ಜಾಗೃತಿ ಸಭೆಗಳನ್ನು ನಡೆಸಲು ಸೂಚಿಸಲಾಗಿದೆ. ಶಿಕ್ಷಣ ವ್ಯವಸ್ಥೆಯ ಪಾವಿತ್ರತೆಯನ್ನು ಕಾಪಾಡಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೈಗೊಂಡಿರುವ ಈ ಕಠಿಣ ನಿರ್ಧಾರವು ಸ್ವಾಗತಾರ್ಹ. ತಂತ್ರಜ್ಞಾನವು ಶಿಕ್ಷಣಕ್ಕೆ ಪೂರಕವಾಗಬೇಕೇ ಹೊರತು ಪರೀಕ್ಷಾ ಫಲಿತಾಂಶವನ್ನು ತಿರುಚುವ ಸಾಧನವಾಗಬಾರದು. 2026ರ ಪರೀಕ್ಷೆಗಳು ಸಂಪೂರ್ಣ ಮೊಬೈಲ್ ಮುಕ್ತ ಮತ್ತು ಅಕ್ರಮ ಮುಕ್ತವಾಗಿ ನಡೆಯುವಲ್ಲಿ ಈ ಸುತ್ತೋಲೆ ಪ್ರಮುಖ ಪಾತ್ರ ವಹಿಸಲಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.